ವಿಶ್ವಾಮಿತ್ರರು ಯಜ್ಞವನ್ನು ಮಾಡಿ ಆ ಪುಣ್ಯದಿಂದ ಸ್ವರ್ಗಕ್ಕೆ ಹೋಗಬೇಕಾದ್ರೆ ದೇವತೆಗಳು ಸ್ವರ್ಗದಲ್ಲಿ ಅವನಿಗೆ ಜಾಗನೇ ಕೊಡೋದಿಲ್ಲ ಅಂತೆ. ದೇವತೆಗಳು ಸ್ವರ್ಗದಿಂದ ಮೇಲೆ ದೂಡಿದಾಗ ಅವನು ಕೆಳಗೆ ಬೀಳಲಿಕ್ಕೆ ಆರಂಭ ಮಾಡುತ್ತಾನೆ. ಆಗ ವಿಶ್ವಾಮಿತ್ರರು ಅಲ್ಲೇ ನಿಂತ್ಕೋ ಅಂತ ಹೀಗೆ ಕೈಯನ್ನು ತೋರಿಸ್ತಾರಂತೆ. ತಮ್ಮ ತಪಶಕ್ತಿಯಿಂದ ಅವನಿಗೋಸ್ಕರ ಅಂತ ಒಂದು ಬೇರೆಯ ಸ್ವರ್ಗವನ್ನೇ ನಿರ್ಮಾಣ ಮಾಡಿ ಕೊಡ್ತಾರೆ. ಹೀಗೆ ಇದು ವಿಶ್ವಾಮಿತ್ರರ ಅದ್ಭುತವಾದಂತಹ ತಪಶಕ್ತಿ. ಆದರೆ ಸಾವಿರಾರು ವರ್ಷಗಳ ಕಾಲ ಮಾಡಿದ ತಪಶಕ್ತಿಯೆಲ್ಲ ಹೀಗೆ ಸೋರಿ ಹೋಗಿಬಿಡುತ್ತೆ. ಅವರ ಗುರಿ ಇದ್ದಿದ್ದು ನಾನು ಬ್ರಹ್ಮರ್ಷಿ ಆಗಬೇಕು ಅಂತ. ಆದರೆ ಇಲ್ಲೇನೋ ಆ ತ್ರಿಶಂಕುವಿಗೆ ಅವನ ಆಸೆಯನ್ನು ಪೂರೈಸಬೇಕು ಅಂತ ಅವರ ತಪಶಕ್ತಿ ಎಷ್ಟು ಅದ್ಭುತ ಅಂದರೆ ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡುವಷ್ಟು ತಪಶಕ್ತಿ, ಅದನ್ನೆಲ್ಲ ಕಳೆದುಕೊಂಡು ಬಿಡ್ತಾರೆ. ಆದರೆ ತಮ್ಮ ಯೋಚನೆಯನ್ನು ಬಿಡೋದಿಲ್ಲ, ತಮ್ಮ ಸಂಕಲ್ಪವನ್ನು ಬಿಡದೆ ಮತ್ತೆ ತಪಸ್ಸನ್ನು ಮುಂದುವರಿಸ್ತಾರಂತೆ. ತಪಸ್ಸನ್ನು ಮುಂದುವರಿಸಿದಾಗ ಸಾವಿರಾರು ವರ್ಷಗಳ ಕಾಲ ಅನ್ನ ಆಹಾರಗಳನ್ನು ಬಿಟ್ಟು ತಪಸ್ಸನ್ನು ಮಾಡ್ತಾರೆ. ಆಗ ಆ ಅಯೋಧ್ಯೆಯ ರಾಜ್ಯದಲ್ಲಿ ಅಂಬರೀಷ ಅನ್ನುವ ಒಬ್ಬ ರಾಜ ಬರುತ್ತಾನೆ. ಈ ಅಂಬರೀಷ ಅನ್ನುವ ರಾಜನ ಕಥೆಯನ್ನು ಭಾಗವತದಲ್ಲಿ ಇವನ ಹೆಸರನ್ನು ಹರಿಶ್ಚಂದ್ರ ಅಂತ ಹೇಳ್ತಾರೆ, ರಾಮಾಯಣದಲ್ಲಿ ಅಂಬರೀಷ ಅಂತ ಹೇಳ್ತಾರೆ. ಕೆಲವೊಮ್ಮೆ ನಾಮ ವ್ಯತ್ಯಾಸವನ್ನು ಮಾಡಿ ಹೇಳುವಂತಹ ಕ್ರಮ. ಆ ಅಂಬರೀಷ ರಾಜ ಅವನು ಅಶ್ವಮೇಧ ಯಜ್ಞವನ್ನು ಮಾಡ್ತಾ ಇರ್ತಾನೆ. ಅಶ್ವಮೇಧ ಯಜ್ಞವನ್ನು ಮಾಡಬೇಕಾದ್ರೆ ಇಂದ್ರ ಆ ಯಜ್ಞಾಶ್ವವನ್ನು ಅಪಹಾರ ಮಾಡಿಬಿಡ್ತಾನಂತೆ. ಎಷ್ಟು ಹುಡುಕಿದ್ರೂ ಸಿಗೋದೇ ಇಲ್ಲ ಕುದುರೆ. ಹಿಂದೆ ಸಗರನ ಕಥೆಯಲ್ಲಿ ಕೊನೆಗೆ ಸಿಕ್ತು, ಅಶ್ವಮೇಧ ಯಜ್ಞ ಮುಗೀತು. ಇವನಿಗೆ ಎಷ್ಟು ಹುಡುಕಿದ್ರೂ ಕುದುರೆ ಸಿಗೋದೇ ಇಲ್ಲ. ಮಧ್ಯದಲ್ಲಿ ಯಜ್ಞ ನಿಂತರೆ ಇಡೀ ದೇಶಕ್ಕೆ ಕೆಡುಕು. ಅದರಿಂದ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಋಷಿಮುನಿಗಳನ್ನು ಕೇಳ್ತಾನೆ. ಅದಕ್ಕೆ ಋಷಿಮುನಿಗಳು ಹೇಳ್ತಾರೆ, ನೋಡು ಇದಕ್ಕೆ ಒಂದೇ ಒಂದು ಪ್ರಾಯಶ್ಚಿತ್ತ, ಈ ಕುದುರೆಯ ಬದಲು ಒಂದು ನರಬಲಿಯನ್ನು ಕೊಡಬೇಕು ಅಂತ. ಭಯಾನಕ ನರಬಲಿ ಅಂತಂದರೆ ನಮಗೆ ಮೇಲ್ನೋಟಕ್ಕೆ ಮನುಷ್ಯರನ್ನೇ ಯಜ್ಞಕುಂಡದಲ್ಲಿ ಆಹುತಿ ಕೊಡೋದು ಅಂತ ಅನ್ನಿಸ್ಬಿಡುತ್ತೆ. ಹಾಗಲ್ಲ. ನರಬಲಿ ಅಂತಂದರೆ ಅದರ ಆಂತರ್ಯ ಬರೀ ಸಮರ್ಪಣೆ ಮಾಡೋದು ಅಂತ ಅಷ್ಟೇ ಅರ್ಥ. ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಕೊನೆಗೆ ದತ್ತು ಕೊಟ್ಟಂತೆ. ತಂದೆ ತಾಯಿಯಿಂದ ದತ್ತು ಪಡೆದು ಅದನ್ನು ಆ ಮಗುವನ್ನು ರಾಜ ಸಾಕೋದು, ಈ ರೀತಿಯಾದಂತಹ ಕ್ರಮ. ಹಾಗಾಗಿ ನರಬಲಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಇವನು ರಾಜ ಎಲ್ಲ ಕಡೆ ಹುಡುಕ್ತಾ ಹೋಗ್ತಾನಂತೆ, ಯಾರೂ ಒಪ್ಕೊಳ್ಳೋದಿಲ್ಲ. ಕೊನೆಗೆ ಹಿಮಾಲಯದಲ್ಲಿ ಋಚೀಕ ಋಷಿಗಳು ಅಂತ, ಈ ಋಚೀಕರು ವಿಶ್ವಾಮಿತ್ರರ ಭಾವ. ವಿಶ್ವಾಮಿತ್ರರ ಅಕ್ಕ ಸತ್ಯವತಿ ಅಂತ. ಆ ಸತ್ಯವತಿಯ ಗಂಡ ಋಚೀಕ ಅನ್ನುವ ಮುನಿ. ಆ ಋಚೀಕ ಮುನಿಗೆ ಅಂದರೆ ವಿಶ್ವಾಮಿತ್ರರ ಅಕ್ಕನಿಗೆ 3 ಜನ ಮಕ್ಕಳಿರ್ತಾರಂತೆ. ಅವರಲ್ಲಿ ರಾಜ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾನೆ, ದಯವಿಟ್ಟು ಯಾರೂ ಒಪ್ಕೊಳ್ತಾ ಇಲ್ಲ, ನಮಗೆ ಒಂದು ನರಬಲಿ ಕೊಡಲಿಕ್ಕೆ ಒಬ್ಬ ಮನುಷ್ಯ ಸಿಗಲಿಲ್ಲ ಅಂತ ಅಂದರೆ ಯಜ್ಞ ಮಧ್ಯದಲ್ಲಿ ನಿಂತು ಹೋಗ್ಬಿಡುತ್ತೆ. ಯಜ್ಞ ಮಧ್ಯದಲ್ಲಿ ನಿಂತರೆ ಅದರಿಂದ ಇಡೀ ದೇಶಕ್ಕೆ ಕೆಡಕಾಗುತ್ತೆ. ಹಾಗಾಗಿ ನೀವು ಹೇಗಾದರೂ ದೊಡ್ಡ ಮನಸ್ಸನ್ನು ಮಾಡಿ ನಿಮಗೆ 3 ಜನ ಮಕ್ಕಳಿದಾರಲ್ಲ, ಒಬ್ಬನನ್ನಾದರೂ ಕಳಿಸ್ಕೊಡಿ ಅಂತ ರಾಜ ಪ್ರಾರ್ಥನೆ ಮಾಡ್ತಾನೆ. ಅಪ್ಪ ಹೇಳ್ತಾರಂತೆ, ಹಿರಿಯ ಮಗ ಅವನು ನನಗೆ ತುಂಬ ಇಷ್ಟ, ಅವನನ್ನು ನಾನು ಕೊಡೋದಿಲ್ಲ ಅಂತ. ತಾಯಿ ಹೇಳ್ತಾಳೆ, ಕೊನೆಯ ಮಗ ಅವನು ನನಗೆ ತುಂಬ ಇಷ್ಟ, ಅವನನ್ನು ನಾನು ಕೊಡೋದಿಲ್ಲ ಅಂತ. ಮಧ್ಯದವನು ಶುನಶೇಪ ಅಂತ. ಅವನು ಆಗ ಕೊನೆಗ ಮಗುವೇ ಹೇಳತ್ತಂತೆ, ರಾಜ ನನ್ನ ಅಪ್ಪನಿಗೂ ಬೇಡ ಅದೆ, ಅಮ್ಮನಿಗೂ ಬೇಡ ಅದೆ, ನನ್ನನ್ನು ಕರ್ಕೊಂಡು ಹೋಗು ಅಂತ. ಶುನಶೇಪ ತಾನಾಗೇ ರಾಜನ ಜೊತೆಗೆ ಹೊರಡ್ತಾನೆ. ಆದರೆ ಮಧ್ಯದಲ್ಲಿ ಅವನಿಗೆ ಆತಂಕ, ಭಯ, ನನ್ನ ಪ್ರಾಣವನ್ನು ಕಳ್ಕೊಳ್ಬೇಕಲ್ಲ ಅಂತ. ಯಾಕೆಂದರೆ ಅವನಿಗೆ ಎಲ್ಲಿ ಪ್ರಾಣವನ್ನೇ ತೆಗೆದು ಬಿಡ್ತಾರೇನೋ ಅಂತ ಭಯ ಇರುತ್ತೆ. ಆಗ ದಾರಿಯಲ್ಲಿ ವಿಶ್ವಾಮಿತ್ರರು ಸಿಗ್ತಾರಂತೆ. ವಿಶ್ವಾಮಿತ್ರರು ಶುನಶೇಪನಿಗೆ ಸೋದರ ಮಾವ ಆಗಬೇಕು. ಸೋದರ ಮಾವ ಸಿಗ್ತಾರೆ. ವಿಶ್ವಾಮಿತ್ರರ ಬಳಿ ತನ್ನ ದುಃಖವನ್ನೆಲ್ಲ ಹೇಳ್ಕೊಳ್ತಾರಂತೆ. ವಿಶ್ವಾಮಿತ್ರರಿಗೆ ತುಂಬ ಕರುಣೆ ಬರುತ್ತೆ. ಕರುಣೆ ಬಂದು, ನೀನೇನು ಯೋಚನೆ ಮಾಡಬೇಡ, ನಿನ್ನ ಬದಲು ನನ್ನ ಮಕ್ಕಳನ್ನು ಯಾರನ್ನಾದರೂ ಕಳಿಸ್ತೀನಿ ನರಬಲಿಗೆ ಅಂತ ಹೇಳಿ ತನ್ನ ಮಕ್ಕಳಿಗೆ ಹೇಳ್ತಾರೆ. ಮಕ್ಕಳು ಯಾರೂ ಒಪ್ಕೊಳ್ಳೋದಿಲ್ಲ ಅಂತ. ಬರೀ ಒಪ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ, ವಿಶ್ವಾಮಿತ್ರರ ಮಕ್ಕಳು ಹೇಳ್ತಾರಂತೆ, ನೀನು ಎಂಥ ಅಪ್ಪ, ಯಾರೋ ಕಂಡೋರ ಮಕ್ಕಳನ್ನು ಬದುಕಿಸ್ಬೇಕು ಅಂತ ಸ್ವಂತ ಮಕ್ಕಳನ್ನು ಬಲಿ ಕೊಡ್ಲಿಕ್ಕೆ ಹೋಗ್ತಾ ಇದೆಯಲ್ಲ ಅಂತ ಮಾತಾಡ್ಬಿಡ್ತಾರಂತೆ. ಆಗ ವಿಶ್ವಾಮಿತ್ರರಿಗೆ ಕೋಪ ಬಂದು ತನ್ನ ಮಕ್ಕಳಿಗೆ ಚಂಡಾಲರಾಗಿ ಅಂತ, ನೀವು ವಸಿಷ್ಠರ ಮಕ್ಕಳಂತೆ ಅಹಂಕಾರವನ್ನು ತೋರಿಸಿದ್ರಿಂದ ನೀವು ಚಂಡಾಲರಾಗಿ ಅಂತ ಶಾಪವನ್ನು ಕೊಟ್ಟು ಬಿಡುತ್ತಾರೆ.
ಶಾಪವನ್ನು ಕೊಟ್ಟು ಶುನಶೇಪನಿಗೆ ವಿಶ್ವಾಮಿತ್ರರು ಹೇಳ್ತಾರಂತೆ, ಮಗು ನೀನೇನು ಯೋಚನೆ ಮಾಡಬೇಡ, ನಾನು ನಿನಗೆ ಕೆಲವು ರಹಸ್ಯವಾದ ಅಥರ್ವ ವೇದದ ಮಂತ್ರಗಳನ್ನು ಉಪದೇಶ ಮಾಡುತ್ತೀನಿ. ಆ ಯಜ್ಞದ ಸಮೀಪಕ್ಕೆ ನೀನು ಹೋದಾಗ ದೇವತೆಗಳನ್ನು ಪ್ರಾರ್ಥನೆ ಮಾಡು, ಆ ದೇವತೆಗಳು ನಿನ್ನನ್ನು ರಕ್ಷಣೆ ಮಾಡುತ್ತಾರೆ ಅಂತ ಹೇಳಿ ವಿಶ್ವಾಮಿತ್ರರು ಅನೇಕ ವೇದ ಮಂತ್ರಗಳನ್ನು ಶುನಶೇಪನಿಗೆ ಉಪದೇಶ ಮಾಡುತ್ತಾರೆ. ಹಾಗೆ ಮುಂದೆ ಆ ಯಜ್ಞದ ಸಂದರ್ಭದಲ್ಲಿ ಅವನು ಪ್ರಾರ್ಥನೆಯನ್ನು ಮಾಡಿದಾಗ ದೇವತೆಗಳು ಪ್ರತ್ಯಕ್ಷರಾಗಿ ಅವನಿಗೆ ಅನುಗ್ರಹವನ್ನು ಮಾಡಿ ಅವನನ್ನು ರಕ್ಷಣೆ ಮಾಡುತ್ತಾರೆ ಅಂತ ಮುಂದಿನ ಕಥೆ. ಹೀಗೆ ವಿಶ್ವಾಮಿತ್ರರು ಸರಿ ಇಲ್ಲಿಯೂ ಕೂಡ ನನ್ನ ತಪಸ್ಸು ಪೂರ್ಣ ಆಗಲಿಲ್ಲ ಅಂತ ಅಲ್ಲಿಂದ ಮುಂದೆ ಮತ್ತೊಂದು ಕ್ಷೇತ್ರಕ್ಕೆ, ಮತ್ತೊಂದು ಜಾಗಕ್ಕೆ ತಪಸ್ಸಿಗೆ ಅಂತ ಹೋಗ್ತಾರೆ. ಅಲ್ಲಿ ವಿಶ್ವಾಮಿತ್ರರು ತಪಸ್ಸನ್ನು ಮಾಡಬೇಕಾದ್ರೆ ತುಂಬ ಭಯಂಕರವಾದ ತಪಸ್ಸನ್ನು ಮಾಡ್ತಾರಂತೆ. 1000 ವರ್ಷಗಳ ಕಾಲ, ಒಂದೊಂದು ಕಡೆಯೂ ಕೂಡ 1,000 ವರ್ಷ ತಪಸ್ಸನ್ನು ಮಾಡಿರ್ತಾರೆ. ಹೀಗೆ 4-5 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಾಗ, ಮಾಡುವಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ನೀನು ಇಲ್ಲಿಯ ತನಕ ರಾಜ ಆಗಿದ್ದಿ, ಇನ್ನು ಮುಂದೆ ರಾಜರ್ಷಿ ಆದಿ ಅಂತ ಮೊದಲನೇ ಬಾರಿ ವರವನ್ನು ಕೊಡ್ತಾರಂತೆ. ಅವರಿಗೆ ತೃಪ್ತಿ ಆಗೋದಿಲ್ಲ, ಮತ್ತೂ ತಪಸ್ಸನ್ನು ಮುಂದುವರೆಸಿದಾಗ ಇನ್ನು ಮುಂದೆ ನೀನು ದೇವರ್ಷಿ ಆದಿ ಅಂತ ವರವನ್ನು ಕೊಡ್ತಾರಂತೆ. ಅಂದರೂ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಅವರಿಗೆ ಬೇಕಾಗಿದ್ದು ತಾವು ಬ್ರಹ್ಮರ್ಷಿಗಳಾಗಬೇಕು ಅಂತ ಮತ್ತೂ ತಪಸ್ಸನ್ನು ಮುಂದುವರೆಸಿದಾಗ ಋಷಿಗಳಾಗ್ತಾರೆ. ಇಂತಹ ಸಂದರ್ಭದಲ್ಲಿ ಮತ್ತೆರಡು ಘಟನೆಗಳು ನಡೆಯುತ್ತೆ. ತಪಸ್ಸನ್ನು ಮಾಡಬೇಕಾದ್ರೆ ದೇವತೆಗಳು ವಿಶ್ವಾಮಿತ್ರರ ತಪಸ್ಸನ್ನು ಪರೀಕ್ಷೆ ಮಾಡಬೇಕು ಅಂತ ಮೇನಕೆಯನ್ನು ಕಳಿಸ್ತಾರಂತೆ. ಮೇನಕೆಯನ್ನು ಕಳಿಸಿದಾಗ ಅದ್ಭುತವಾದಂತಹ ಅವಳ ಸೌಂದರ್ಯ, ರೂಪ, ಲಾವಣ್ಯಗಳನ್ನು ಕಂಡು ವಿಶ್ವಾಮಿತ್ರರು ಮೈಮರಿತಾರೆ. ಅನೇಕ ವರ್ಷಗಳ ಕಾಲ ಅವಳ ಜೊತೆಗೆ ಸಂತೋಷದಲ್ಲಿ ವಿಹಾರ ಮಾಡ್ತಾರಂತೆ. ಕೊನೆಗೆ ಎಚ್ಚರ ಆಗುತ್ತೆ, ಛೇ ಎಂಥ ತಪ್ಪನ್ನು ಮಾಡಿಬಿಟ್ಟು, ಇಷ್ಟು 1000 ವರ್ಷಗಳ ಕಾಲ ಮಾಡಿದ ತಪಸ್ಸೆಲ್ಲ ನಾಶ ಆಗಿಬಿಡ್ತಲ್ಲ ಅಂತ ಪಶ್ಚಾತ್ತಾಪದಿಂದ ಮತ್ತೆ ಆ ಮೇನಕೆಯನ್ನು ವಾಪಸ್ಸು ಕಳಿಸಿ ತಾವು ಮತ್ತೆ ತಪಸ್ಸಿಗೆ ಅಂತ ಹೊರಡ್ತಾರೆ. ಹಾಗೆ ಭಯಂಕರವಾಗಿ ತಪಸ್ಸನ್ನು ಮಾಡಬೇಕಾದ್ರೆ ಮತ್ತೆ ಇಂದ್ರ ಇವರ ಮನೋದಾರ್ಢ್ಯ ಎಷ್ಟಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ನಮಗೆ ಮೇಲ್ನೋಟಕ್ಕೆ ಏನು ಈ ದೇವತೆಗಳಿಗೆ ಬೇರೆ ಕೆಲಸ ಇಲ್ವಾ, ಋಷಿಗಳು ತಪಸ್ಸು ಮಾಡ್ತಾ ಇದ್ರೆ ಬಂದು ಬರೀ ವಿಘ್ನ ಕೊಡ್ತಿರ್ತಾರಲ್ಲ ಅಂತ ಅನಿಸುತ್ತೆ. ಅವರು ವಿಘ್ನ ಮಾಡಬೇಕು ಅನ್ನೋದು ಉದ್ದೇಶ ಆಗಿರೋದಿಲ್ಲ. ಅವರ ಮನೋದಾರ್ಢ್ಯ, ಅವರ ಮನಃಶಕ್ತಿ, ಅವರ ಹಠ ಎಷ್ಟು ಎತ್ತರ ಮಟ್ಟದಲ್ಲಿರುತ್ತೆ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು ಅನ್ನುವ ಒಂದು ಉದ್ದೇಶ ದೇವತೆಗಳಿಗಿರುತ್ತೆ. ಹಾಗಾಗಿ ಇಂದ್ರ ಮತ್ತೆ ತಾನು ಬಂದು ರಂಭೆಯನ್ನು ಕಳಿಸ್ತಾನಂತೆ 2ನೇ ಬಾರಿ. ರಂಭೆಯನ್ನು ಕಳಿಸಿದಾಗ ವಿಶ್ವಾಮಿತ್ರರು ಈ ಬಾರಿ ಏನಾಗುತ್ತೆ, ಕಾಮಕ್ಕೆ ಅವರು ವಶ ಆಗೋದಿಲ್ಲ, ಕಾಮವನ್ನು ಗೆಲ್ತಾರೆ, ಆದರೆ ಕ್ರೋಧಕ್ಕೆ ವಶರಾಗಿ ಬಿಡ್ತಾರೆ. ಕ್ರೋಧಕ್ಕೆ ಒಳಗಾಗಿ ಕೋಪವನ್ನು ಮಾಡಿಕೊಂಡು ನನ್ನ ತಪಸ್ಸನ್ನು ಹಾಳು ಮಾಡಲಿಕ್ಕೆ ಬರ್ತೀರಾ ನೀವು ಅಂತ ಆ ರಂಭೆಗೆ ಶಾಪ ಕೊಟ್ಟು ಬಿಡ್ತಾರಂತೆ. 1000 ವರ್ಷಗಳ ಕಾಲ ನೀನು ಕಲ್ಲಾಗು ಅಂತ ರಂಭೆಗೂ ಕೂಡ ಶಾಪವನ್ನು ಕೊಟ್ಟು ಬಿಡ್ತಾರೆ. ಶಾಪವನ್ನು ಕೊಟ್ಟಾಗ ಮತ್ತೆ ಪಶ್ಚಾತ್ತಾಪ ಆಗುತ್ತೆ, ಛೇ ಎಂಥ ಕೆಲಸ ಮಾಡಿದೆ, ಕೋಪ ಮಾಡಿಕೊಂಡು ಮತ್ತೆ ನನ್ನ ತಪಸ್ಸನ್ನೆಲ್ಲ ಹಾಳು ಮಾಡಿಕೊಂಡಲ್ಲ ಅಂತ ಮತ್ತೆ ಭಯಂಕರವಾದ ತಪಸ್ಸನ್ನು ಮಾಡ್ತಾ ಅನ್ನ ಆಹಾರಗಳನ್ನು ಕೂಡ ಬಿಟ್ಟು ತಪಸ್ಸನ್ನು ಮಾಡ್ತಾರಂತೆ. ಆಗ ವಿಶ್ವಾಮಿತ್ರರ ತಲೆಯಿಂದ ಬೆಂಕಿ ಬರಲಿಕ್ಕೆ ಆರಂಭ ಆಗುತ್ತಂತೆ. ಆ ಬಂದಂತಹ ಅಗ್ನಿ 3 ಲೋಕಗಳನ್ನೇ ಸುಡ್ಲಿಕ್ಕೆ ಆರಂಭ ಆದಾಗ ದೇವತೆಗಳಿಗೆಲ್ಲ ಭಯ ಆಗುತ್ತೆ. ಬ್ರಹ್ಮದೇವರ ಬಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿದಾಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಅವರಿಗೆ ವರವನ್ನು ಕೊಡ್ತಾರಂತೆ. ವರವನ್ನು ಕೊಡುವ ಸಂದರ್ಭದಲ್ಲಿ ಇದಕ್ಕಿಂತ ಮುಂಚೆ ಇನ್ನೊಂದು ಸ್ವಾರಸ್ಯಕರವಾದ ಘಟನೆ ನಡೆಯುತ್ತೆ. ಏನು ಅಂತ ಅಂದರೆ, ಅವರ ತಪಸ್ಸೆಲ್ಲ ಪೂರ್ಣ ಆಗಿರುತ್ತೆ, ವ್ರತವನ್ನು ಮಾಡ್ತಾ ಇರ್ತಾರೆ. ಆ ವ್ರತದ ಕಡೆಯ ಸಂದರ್ಭದಲ್ಲಿ ಪಾರಣೆಯನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದಾಗ ಇಂದ್ರ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬರ್ತಾನಂತೆ. ಬಂದು ನನಗೆ ತುಂಬ ಹಸಿವಾಗಿದೆ, ಏನಾದರೂ ತಿನ್ನಕ್ಕೆ ಕೊಡಿ ಅಂತ ಕೇಳ್ತಾನಂತೆ. ಅಂದರೆ ಇವ್ರಿಗೆ ಇನ್ನೂ ಎಷ್ಟು ಕೋಪ ಮಾಡ್ಕೊಳ್ತಾರೋ ಇಲ್ಲೋ ಅಂತ ಪರೀಕ್ಷೆ ಮಾಡೋಣ ಅಂತ ಮತ್ತೆ 3ನೇ ಬಾರಿ ಬರ್ತಾನೆ ಇಂದ್ರ. ಆಗ ಅವರು ಕೋಪ ಮಾಡ್ಕೊಳ್ಳಲ್ಲ. ಅಷ್ಟು 1000 ವರ್ಷ ಉಪವಾಸದಲ್ಲಿ ವ್ರತ ಮಾಡಿರ್ತಾರೆ. 1000 ವರ್ಷ ಆದಮೇಲೆ ಪಾರಣೆಗೆ ಅಂತ ಕೂತಾಗ ಆವಾಗ ಆ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಏನೋ ಹಣ್ಣು ಹಂಪಲು ಇದನ್ನು ಸಂಗ್ರಹ ಮಾಡಿಕೊಂಡಿರ್ತಾರೆ.
ಅಷ್ಟನ್ನು ಬ್ರಾಹ್ಮಣನಿಗೆ ಕೊಟ್ಟು ಬಿಡ್ತಾರಂತೆ. ಕೊಟ್ಟು ಮತ್ತೂ ಉಪವಾಸದಲ್ಲಿ ಆ ತಪಸ್ಸನ್ನು ಮುಂದುವರಿಸಿರ್ತಾರೆ. ಇಷ್ಟು ಭಯಂಕರವಾದ ತಪಸ್ಸನ್ನು ಮಾಡಿದಾಗ ಬ್ರಹ್ಮದೇವರು ಬಂದು ಸಂತೋಷದಿಂದ ನೀನು ಬ್ರಹ್ಮರ್ಷಿ ಆಗಿದೆಯಾ ಅಂತ ವಿಶ್ವಾಮಿತ್ರರಿಗೆ ವರವನ್ನು ಕೊಡ್ತಾರಂತೆ. ಆಗ ವಿಶ್ವಾಮಿತ್ರರಿಗೆ ತುಂಬ ಸಂತೋಷ ಆಗುತ್ತೆ. ಎಲ್ಲ ವೇದಗಳು ಶಾಸ್ತ್ರಗಳು ಎಲ್ಲವೂ ಕೂಡ ನನಗೆ ಒಲಿಬೇಕು, ಅವುಗಳ ರಹಸ್ಯವಾದ ಅರ್ಥಗಳು ನನಗೆ ಗೊತ್ತಾಗಬೇಕು ಅಂತ ಆಶೀರ್ವಾದ ಮಾಡಿ ಅಂತ ವಿಶ್ವಾಮಿತ್ರರು ಬ್ರಹ್ಮದೇವರ ಬಳಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಪ್ರಾರ್ಥನೆಯನ್ನು ಮಾಡಿದಾಗ ಬ್ರಹ್ಮದೇವರು ತಥಾಸ್ತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಯಾವ ವಸಿಷ್ಠರು ಅವರು ಕೂಡ ನನ್ನನ್ನು ಬ್ರಹ್ಮರ್ಷಿ ಅಂತ ಒಪ್ಪಿಕೊಳ್ಬೇಕು, ಅವರ ಪ್ರೀತಿ ಅವರ ಸೌಮನಸ್ಯ ಅದು ನನಗೆ ಸಿಗಬೇಕು. ಯಾಕೆಂದರೆ ನನ್ನ ಮೇಲೆ ಅವ್ರಿಗೆ ತುಂಬ ಅಸಮಾಧಾನ ಆಗಿದೆ, ಅವರಿಗೆ ತುಂಬ ನಾನು ನೋವನ್ನು ಕೊಟ್ಟಿದ್ದೀನಿ, ಅವರು ಮೊದಲಿನಂತೆ ನನ್ನನ್ನು ಪ್ರೀತಿಯಿಂದ ಕಾಣಬೇಕು ಅಂತ ಬ್ರಹ್ಮದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿದಾಗ ವಸಿಷ್ಠರಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ತುಂಬ ಸಂತೋಷ ಆಗುತ್ತಂತೆ. ಬ್ರಹ್ಮರ್ಷಿ ಆಗಬೇಕು ಅಂತ, ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಎಷ್ಟು ಕಠಿಣವಾದ ತಪಸ್ಸನ್ನು ಮಾಡಿದ್ರು ಅಂತ ಅಲ್ಲಿಂದ ವಿಶ್ವಾಮಿತ್ರರ ಮೇಲೆ ವಸಿಷ್ಠರಿಗೆ ತುಂಬ ಪ್ರೀತಿ ಅನ್ನೋದು ಹುಟ್ಟುತ್ತೆ. ಹೀಗೆ ಆ ಜ್ಞಾನವನ್ನು ಪಡಿಲಿಕ್ಕೋಸ್ಕರ, ಬ್ರಹ್ಮಜ್ಞಾನವನ್ನು ಪಡಿಲಿಕ್ಕೋಸ್ಕರ ಒಬ್ಬ ಕ್ಷತ್ರಿಯ ಬ್ರಾಹ್ಮಣನಾದಂತಹ ಒಬ್ಬ ಅದ್ಭುತವಾದಂತಹ ಘಟನೆ. ಅಂದರೆ ಬ್ರಾಹ್ಮಣ ಅಂತಂದರೆ ಕೇವಲ ಜಾತಿಗೆ ಪ್ರಾಮುಖ್ಯತೆ ಅಲ್ಲ ಅನ್ನೋದನ್ನು ನಾವು ಈ ಪ್ರಸಂಗದಲ್ಲಿ ಗಮನಿಸಬೇಕು. ಬ್ರಾಹ್ಮಣ ಅಂತಂದರೆ ಆ ಬ್ರಹ್ಮಜ್ಞಾನಕ್ಕೆ, ಜ್ಞಾನವನ್ನು ಪಡೆದಂತಹ ಜ್ಞಾನಿಗೆ ಪ್ರಾಮುಖ್ಯತೆ ಇದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೇವಲ ಜಾತಿಗೆ ಪ್ರಾಮುಖ್ಯತೆ ಇದ್ದಿದ್ದರೆ ರಾವಣನೂ ಕೂಡ ಒಬ್ಬ ಬ್ರಾಹ್ಮಣನೇ, ಆ ರಾವಣನನ್ನು ನಾವು ತಲೆ ಮೇಲೆ ಇಟ್ಟುಕೊಂಡು ಓಡಾಡಬೇಕಿತ್ತು. ಆದರೆ ಬ್ರಾಹ್ಮಣನಾದಂಥ ಒಬ್ಬ ರಾವಣ ಮಾಡಬಾರದ ಅಕೃತ್ಯಗಳನ್ನು ಮಾಡಿದ್ರಿಂದ ರಾಮ ಅವನನ್ನು ಸಂಹಾರವನ್ನೇ ಮಾಡಿಬಿಟ್ಟ. ಹಾಗಾಗಿ ಆ ಬ್ರಹ್ಮಜ್ಞಾನವನ್ನು, ಭಗವಂತನ ಜ್ಞಾನವನ್ನು ಪಡೆಯೋದು ಸಾರ್ಥಕತೆ ಅನ್ನುವುದನ್ನು ಈ ಪ್ರಸಂಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ವಿಶ್ವಾಮಿತ್ರರು ತಮ್ಮ ತಪಸ್ಸಿನ ಮೂಲಕ ಮುಂದೆಯೂ ಕೂಡ ತಪಸ್ಸನ್ನು ಮಾಡ್ತಾ ನಮಗೆ ಇವತ್ತೇನು ಪ್ರತಿನಿತ್ಯ ಒಬ್ಬ ಬ್ರಾಹ್ಮಣ ತನ್ನ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಬೇಕು ಅಂದರೆ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡಬೇಕು. ಅಂತಹ ಗಾಯತ್ರಿಯನ್ನು ತಾವು ಸಾಕ್ಷಾತ್ಕಾರ ಮಾಡಿಕೊಂಡು ಇಡೀ ಜಗತ್ತಿಗೆ ಉಪಕಾರ ಮಾಡಿದಂತಹ ದೊಡ್ಡ ಜ್ಞಾನಿಗಳು ವಿಶ್ವಾಮಿತ್ರರು. ಅಂತಹ ವಿಶ್ವಾಮಿತ್ರರ ಅದ್ಭುತವಾದಂತಹ ಚರಿತ್ರೆಯನ್ನು ಶತಾನಂದರು, ಗೌತಮರ ಮಕ್ಕಳಾದಂತಹ ಶತಾನಂದರು ವಿಶ್ವಾಮಿತ್ರರ ಎದುರಿನಲ್ಲೇ ರಾಮಲಕ್ಷ್ಮಣರಿಗೆ ಹೇಳಿದಂತಹ ಒಂದು ಅಪೂರ್ವವಾದಂತಹ ಪ್ರಸಂಗ. ಅಂತಹ ಪ್ರಸಂಗವನ್ನು ನಾವು ವಿಸ್ತಾರವಾಗಿ ಬಾಲಕಾಂಡದಲ್ಲಿ ಸುಮಾರು 800-900 ಶ್ಲೋಕಗಳಲ್ಲಿ ವಾಲ್ಮೀಕಿಗಳು ಅದನ್ನು ಉಲ್ಲೇಖ ಮಾಡ್ತಾರೆ. ಅದನ್ನು ಸಂಕ್ಷಿಪ್ತವಾಗಿ ಏನು ಇವತ್ತು ಚಿಂತನೆ ಮಾಡಿದ್ದೀವಿ. ಇದರಿಂದ ನಮಗೂ ಕೂಡ ಒಂದೆರಡು ಅಕ್ಷರಗಳ ಜ್ಞಾನವನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಆಚಾರ್ಯರ ಅಂತರ್ಗತರಾದ ವೇದವ್ಯಾಸ ದೇವರಿಗೆ 2 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.